ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅನು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳಿಗೆ. ನನ್ನ ಹೆಸರು ರವಿ ಶರ್ಮಾ ಅಂತ, ಬೆಂಗಳೂರಿನಿಂದ ಮಾತನಾಡುತ್ತಿರುವುದು. ನಾನು ತಮ್ಮ ಕಾರ್ಯಕ್ರಮಗಳನ್ನು ಬಹಳ ವರ್ಷಗಳಿಂದ ನೋಡುತ್ತಿದ್ದೇನೆ. ಈಗ ಯೂಟ್ಯೂಬ್ನಲ್ಲಿ ಕೂಡ ನೋಡುತ್ತಿದ್ದೇನೆ. ಧನ್ಯವಾದಗಳು. ಬಹಳ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರಿಸಿ ಸಮಾಧಾನ ಕೊಟ್ಟಿದ್ದೀರಾ. ನನ್ನದು ಒಂದು ಪ್ರಶ್ನೆ ಈಗ ಏನೆಂದರೆ, ಈ ಗೋದಾನದ ಬಗ್ಗೆ. ಮೊನ್ನೆ ಗರುಡ ಪುರಾಣ ಕೇಳುತ್ತಿದ್ದಾಗ ಅದರಲ್ಲಿ ಹೇಳಿದರು, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ತಾನು ಆರೋಗ್ಯವಾಗಿದ್ದಾಗ ಗೋದಾನ ಮಾಡಿಕೊಂಡರೆ ಅವನಿಗೆ ವೈತರಣಿ ನದಿ ದಾಟಿಸಲು ಗೋವು ಸಹಾಯ ಮಾಡುತ್ತದೆ ಮತ್ತು ಅವನ ಮರಣ ಸಮಯದಲ್ಲಿ ಮಾಡಿದರೆ 100 ಗೋವುಗಳ ದಾನ ಮಾಡಬೇಕು. ಒಂದು ಸಮಯ ಆಗಲೂ ಆಗದಿದ್ದರೆ ಮಕ್ಕಳು ಮಾಡಿದರೆ 1,00,000 ಗೋ ದಾನ ಮಾಡಬೇಕಾಗುತ್ತದೆ ಆ ಫಲಕ್ಕೆ. ಅದರಿಂದ ಅವರು ಆರೋಗ್ಯವಾಗಿದ್ದಾಗ ಅವರೇ ಮಾಡಿಕೊಂಡರೆ 1 ಗೋದಾನ ಮಾಡಿದರೆ ಸಾಕು. ಸೊ ಗೋದಾನ ಮಾಡುವ ಪದ್ಧತಿ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸಿ. ಈ ಗೋಶಾಲೆಗಳಲ್ಲಿ, ಮಠಗಳಲ್ಲಿ ಮಾಡಿದರೆ ಅದರ ಫಲ ಸಿಗುತ್ತದೆಯೇ? ಅಲ್ಲಿ ಅವರು ಏನು ಮಾಡುತ್ತಾರೆ, ಅವರಲ್ಲಿರುವ ಗೋವುಗಳನ್ನೇ ನಮಗೆ ಪೂಜೆ ಮಾಡಿಸಿ ದಾನ ಮಾಡಿಸುತ್ತಾರೆ. ಅದು ಮಾಡಿದರೂ ಫಲ ಸಿಗುತ್ತದೆಯೇ? ಅಥವಾ ನಾವೇ ಸ್ವಂತ ಹಸು ಕರು ಕೊಂಡಿಕೊಂಡು ಅದನ್ನು ಪೂಜೆ ಮಾಡಿ ಯಾರಾದರೂ ಸಾಕುವಂತಹ ಬ್ರಾಹ್ಮಣರಿಗೆ ಕೊಟ್ಟರೆ ಫಲ ಸಿಗುತ್ತದೆಯೇ? ಅಥವಾ ಈ ಹಾಲು ಹಾಕುವವರು ಅಂಥವರಿಗೆ ಕೊಟ್ಟರೂ ಕೂಡ, ಬ್ರಾಹ್ಮಣೇತರರಿಗೆ ಕೊಟ್ಟರೂ ಕೂಡ ಫಲ ಸಿಗುತ್ತದೆಯೇ? ಸ್ವಲ್ಪ ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿ ಗುರುಗಳೇ. ನಮಸ್ಕಾರ. ರವಿ ಶರ್ಮಾ, ನಮಸ್ಕಾರ. ಕ್ಷಮಿಸಿ, ನಾನು ಸ್ವಲ್ಪ ಕೆಮ್ಮಾಗಿಬಿಟ್ಟಿದೆ. ಹೀಗೆ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಅದರ ಪ್ರಯತ್ನ ಪಡ್ತೀನಿ. ಗೋದಾನದ ಬಗ್ಗೆ ಕೇಳಿದ್ದೀನಿ. ಗರುಡ ಪುರಾಣ ಕೇಳಿದಾಗ ಯಾರೋ ಹೇಳ್ತಾ ಇದ್ರು, ಅವರು ಹೀಗೆ ಹೇಳಿದರು, ಬದುಕಿದ್ದಾಗ 1 ಹಸುವನ್ನು ದಾನ ಮಾಡುವುದು, ರೋಗದಲ್ಲಿದ್ದರೆ 100, ಹೀಗೆಲ್ಲ ಆಗಿಬಿಡುತ್ತೆ. ದೃಢವಾಗಿದ್ದಾಗ 1 ಹಸುವನ್ನು ದಾನ ಮಾಡಿ ಅಂತ. ಹೌದು, ಹಾಗೆ ಹೇಳಿದ್ದಾರೆ. ಏಕಾ ಗೌ ಸ್ವಸ್ಥಚಿತ್ತಸ್ಯ ಆತುರಸ್ಯ ಗೋಶತಂ ಸಹಸ್ರಂ ನೀಯಮಾಣಸ್ಯ ದತ್ತಂ ಚಿತ್ತಂ ವಿವರ್ಜಿತಂ. ಹೀಗೆ ಹೇಳಿದಾರಲ್ಲ. ಹೌದಪ್ಪ, ನೀವು ಆರೋಗ್ಯವಂತರಾಗಿದ್ದಾಗ, ಮನಸ್ಸು ಗಟ್ಟಿಯಾಗಿದ್ದಾಗ, ಸರಿಯಾಗಿದ್ದಾಗ, ಶುಭ್ರವಾಗಿದ್ದಾಗ, ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾಗ, ಈಗಾಗವು 1 ಹಸುವನ್ನು ನೀವು ದಾನ ಮಾಡಿ. ಆತುರಸ್ಯ ಚ, ಅಕಸ್ಮಾತ್ ಸನ್ಯಾಸ ತೊಗೊಂಬಿಟ್ರಿ ನೀವು, ಆತುರ ಸನ್ಯಾಸನ, ಅವನು 100 ಮಾಡ್ಬೇಕ್ರಿ. ಇನ್ನೇನು ಮರಣ ಸಮಯ ಬರುತ್ತೆ, ಮ್ರಿಯಮಾಣಸ್ಯ, ಅವ ಮನಸ್ಸು ಸರಿಯಾಗಿರಲ್ಲ, ಚಿತ್ತ ಅನ್ನೋದು ವಿಕಲ್ಪವಾಗಿ ಬಿಟ್ಟಿರುತ್ತೆ. ಚಿತ್ತಂ ವಿವರ್ಜಿತಂ, ಮನಸ್ಸು ಸಮಾಧಾನದಲ್ಲಿರಲ್ಲ, ಇಂದ್ರಿಯಗಳು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ಅಧಿಕಾರ ಇರೋದಿಲ್ಲ, ಹಣ ಎಷ್ಟಿರುತ್ತೋ ಗೊತ್ತಿಲ್ಲ. ಆದರೆ ಆವಾಗ ನೀವು 1,000 ಮಾಡಬೇಕಾಗುತ್ತೆ. ಸಹಸ್ರಂ ಮ್ರಿಯಮಾಣಸ್ಯ ದತ್ತಂ ಚಿತ್ತ ವಿವರ್ಜಿತಂ. ಸತ್ತ ಮೇಲಾದರೂ 1,00,000 ಹಸು ಕೊಡಬೇಕು. ವಿಧಿಪೂತಂ ತತ್ಸಮಂ ಅಂತ ಮುಗಿಸ್ತಾರೆ. ವಿಧಿಪೂತಂ ತತ್ಸಮಂ, ನೀವು ವಿಧ್ಯುಕ್ತವಾಗಿ 1,00,000 ಗೋವುಗಳನ್ನು ದಾನ ಮಾಡಿದರೂ, 1,000 ಗೋವನ್ನು ದಾನ ಮಾಡಿದರು, 100 ಗೋವನ್ನು ದಾನ ಮಾಡಿದರು, ಒಂದೇ 1 ಹಸುವನ್ನು ದಾನ ಮಾಡಿದರು, ವಿಧಿಪೂತಂ, ಯಾವ ರೀತಿಯಲ್ಲಿ ಮಾಡಬೇಕೋ ಹಾಗೆ ವಿಧ್ಯುಕ್ತವಾಗಿ ದಾನ ಮಾಡಿದರೆ
ತತ್ಸಮ, ಅವೆಲ್ಲವೂ ಸಮಾನ. ಅಂದರೆ 1, 100, 1000, ಲಕ್ಷ ಎಲ್ಲವೂ ಸಮಾನವಾಗಿರುತ್ತೆ. ಆದರೆ ನಿಮಗೆ ಹೇಳ್ತಾರೆ ಅವರು, ಎಷ್ಟೇ ಕಡಿಮೆ ಹಣ ಇದ್ದರೂ, ನಮ್ಮಲ್ಲಿ ಹೆಚ್ಚು ಹಣ ಖರ್ಚು ಮಾಡೋಕ್ಕಿಲ್ಲಪ್ಪ ಅಂದ್ರೂ, ನಾವು ನಮ್ಮ ಕೈ ನಡೀತಾ ಇದ್ದಾಗ, ನಮ್ಮ ಮನಸ್ಸು ಶುಭ್ರವಾಗಿದ್ದಾಗ, ನಾವು ಮಾಡತಕ್ಕಂಥ ದಾನ ಅಕ್ಷಯವಾಗುತ್ತದೆ. ಇದನ್ನು ಯಾಕೆ ಹೇಳಿದರು, ಅಷ್ಟು ತೀವ್ರವಾಗಿ ಹೇಳಿದರು ಅಂದರೆ, 100 ನಾನು ಕಂಡಿಲ್ಲ. ಗೋದಾನ ಕೇಳಿದ್ದೇನೆ, ಯಾರು 1000 ಗೋವುಗಳನ್ನು ದಾನ ಮಾಡಿದರು, 1,00,000 ಗೋವು ದಾನ ಮಾಡಿದ್ರು, ಕೇಳಿಲ್ಲ, ನೋಡಿಲ್ಲ, ಮಾಡಲ್ಲ. ಒಂದು ಗೋದಾನ ಮಾಡೋದು ಬಹಳ ದೊಡ್ಡದು. ಅದರ ಅರ್ಥ ಯಾಕೆ ಹಾಗೆ ಹೇಳಿದರು ಅಂದರೆ, ನೋಡಯ್ಯ, ನೀನು ಸಾಯೋ ಕಾಲ ಬಂದಾಗ, ರೋಗಿಯಾಗಿದ್ದಾಗ, ಸನ್ಯಾಸಿಯಾಗಿದ್ದಾಗ ನಿನ್ನ ಮಾತು ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಆ ಸಂಖ್ಯೆಯಲ್ಲಿ ಗೋವುಗಳನ್ನು ಯಾರೂ ಸಂಗ್ರಹಿಸೋಕ್ಕಾಗಲ್ಲ, ಯಾರೂ ಅದನ್ನು ತಗೊಳ್ಳೋದು ಮಹಾ ಕಷ್ಟ. 1,000 ಜನ ಹುಡುಕಿ 1000 ಗೋವುಗಳನ್ನು ಕೊಡಬೇಕು, ಆಗಲ್ಲ ಅದೆಲ್ಲ. ಆದ್ದರಿಂದ ಒಂದು ಗೋದಾನ ಮಾಡಿಬಿಡಪ್ಪ. ವಾಸ್ತವವಾಗಿ ಅಪರಕರ್ಮಗಳಲ್ಲಿ ಮಾಡತಕ್ಕಂಥ ದಾನಗಳೆಲ್ಲ ಸತ್ತಿರತಕ್ಕ ವ್ಯಕ್ತಿ ಸಾಯುವುದಕ್ಕಿಂತ ಮುಂಚೆ ತಾನೇ ಮಾಡಬೇಕು. ತಾನು ಮಾಡಿದರೆ ತನಗೆ ನಂಬಿಕೆ, ತಾನು ಮಾಡಿದರೆ ಆ ಸುಖ. ಅದು ಬಿಟ್ಟು ಆ ವ್ಯಕ್ತಿ ಸತ್ತೋದ್ಮೇಲೆ ಮಕ್ಕಳು ಹೇಗೆ ಮಾಡ್ತಾರೆ ಅಂತ ಯಾವ ನಂಬಿಕೆ ಇದೆ? ಮಾಡಬಹುದು. ಅಥವಾ 2ನೇ ಅರ್ಥದಲ್ಲಿ ಅವ್ರಿಗೆ ಯಾಕೆ ಅಭಾರ ಆಗಬೇಕು ಮಕ್ಕಳಿಗೆ? ಅದರಲ್ಲಿ ನಂಬಿಕೆ ಇದ್ದು ದಾನವನ್ನು ಮಾಡಬೇಕು, ದಾನ ಮಾಡಿ ಮುಗಿಸು ಅನ್ನುವುದು ಅದರ ತಾತ್ಪರ್ಯ. ಆದ್ದರಿಂದ ಒಂದು ಗೋವನ್ನಾದರೂ ನೀವು ದಾನ ಮಾಡಿ ಅನ್ನತಕ್ಕಂಥದ್ದು ಅದರ ಅಪೇಕ್ಷೆ. ಆದರೆ ಅವರು ಏನು ಹೇಳ್ತಾರೆ, ವಿಧಿಪೂತಂ, ಅದು ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು ಅಂತ. ಆದ್ದರಿಂದ ನೀವು ಕೇಳಿರತಕ್ಕಂಥ ಪ್ರಶ್ನೆಯೂ ಅದಕ್ಕೆ ಸಂಬಂಧಪಟ್ಟಿದ್ದೆ. ವಿಧಾನ ಹೇಳಿ, ಹೇಗೆ ಗೋದಾನ ಮಾಡಬೇಕು. ಕಪ್ಪು ಬಣ್ಣದ್ದೋ ಕಂದು ಬಣ್ಣದ್ದೋ ಯಾವುದೋ ಒಂದು ಬಣ್ಣದ ಹಸುವನ್ನು ಆಯ್ಕೆ ಮಾಡ್ಕೋಬೇಕು, ಚೆನ್ನಾಗಿರಬೇಕು, ಅಂಗೋಪಾಂಗಗಳು ಬಲಿತಿರಬೇಕು, ನಿರೋಗಿಯಾಗಿರಬೇಕು, ಹಾಲು ಕರಿಯೋ ಅಂಥದ್ದಾಗಿರಬೇಕು, ಇತ್ಯಾದಿ ಲಕ್ಷಣಗಳಿರತಕ್ಕಂಥ ಹಸುವನ್ನು ನೀವು ಕೊಂಡುಕೊಳ್ಳಬೇಕು. ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ನೀವು ಹಸುವನ್ನು ಕೊಂಡುಕೊಂಡು ಹೇಗೆ ದಾನ ಮಾಡೋದು ಅನ್ನೋದೊಂದು ಕ್ರಮ ಇದೆ, ಅದೆಲ್ಲ ಹೇಳ್ತಾರೆ ದಾನ ಸ್ವೀಕರಿಸೋರು ಅಂತ ಕಾಣುತ್ತೆ. ಮಧ್ಯಾಹ್ನ ಯಾರು ಪುರೋಹಿತರಿರ್ತಾರೋ ಅವ್ರು ಹೇಳ್ತಾರೆ. ಕಬ್ಬಿನಲ್ಲಿ ಒಂದು ನಾವೇ ಮಾಡಿದಾಗ ಮಾಡಬೇಕು, ಪುಟ್ಟದಾಗಿ ಒಂದು ಹಳ್ಳ ತೆಗಿಬೇಕು, ಅದರಲ್ಲಿ ನೀರು ತುಂಬಿಸಬೇಕು. ಅದರಲ್ಲಿ ಯಾರಿಗೆ ನೀವು ದಾನ ಕೊಡುತ್ತಿದ್ದೀರೋ ಆ ಮನುಷ್ಯನನ್ನು ನಿಲ್ಲಿಸಬೇಕು. ಅಲ್ಲೊಂದು ಯಮಧರ್ಮರಾಯನ ಪ್ರತಿಮೆಯನ್ನು ಮಾಡಿಸಬೇಕು. ಯಾವ ಗೋವನ್ನು ದಾನ ಮಾಡ್ತಾ ಇದ್ದರೂ ಆ ಗೋ ಪುಚ್ಛವನ್ನು ಆತನ ಕೈನಲ್ಲಿ ಇಟ್ಟು ನಮಮ ನಮಮ ಅಂತ ಹೇಳಿ ಅದನ್ನು ಅವರಿಗೆ ದಾನ ಮಾಡಬೇಕು. ಇದೊಂದು ವಿಧಾನ ಇದೆ. ಆ ಹಸುವಿನಲ್ಲಿ ಹೊದಿಸಿರತಕ್ಕಂಥ ನೂತನ ವಸ್ತ್ರ ಇತ್ಯಾದಿಗಳನ್ನು ಅವರಿಗೆ ಕೊಡಬೇಕು. ಆ ಹಸುವಿಗೆ ಚಿನ್ನದ ಕೊಂಬುಗಳನ್ನು, ಬೆಳ್ಳಿಯ ಗೊರಸುಗಳನ್ನು ಮಾಡಬೇಕು. ಕಂಚಿನ ಪಾತ್ರೆಯಲ್ಲಿ ಹಾಲು ಹಾಕಬೇಕು, ಇತ್ಯಾದೆಲ್ಲ ವಿವರಣೆ ಇದೆ. ಯಮಧರ್ಮರಾಯನ ಪ್ರತಿಮೆಯನ್ನು ಚಿನ್ನದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಈಟಿ ಇಟ್ಕೊಂಡಿರತಕ್ಕಂಥ ಯಮಧರ್ಮರಾಯನ ಪ್ರತಿಮೆ ಮಾಡಬೇಕು ಚಿನ್ನದಲ್ಲಿ ಅಂತ. ನನಗೆ ಗೊತ್ತಿಲ್ಲ ಯಾರು ಇಷ್ಟೆಲ್ಲ ಮಾಡಿ ಗೋದಾನವನ್ನು ಮಾಡ್ತಾರೆ ಅಂತ. ಅದಕ್ಕೆ ಪ್ರತ್ಯಾಮ್ನಾಯ ಅಂತ ಕೊಡ್ತಾರೆ, ಅದರ ಬದಲು ನಾವು ಒಂದಷ್ಟು ದುಡ್ಡು ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವಾಡಿಕೆಯಲ್ಲಿರೋದು ಅದೇ. ಗೋದಾನ ಬಹಳ ಖರ್ಚಾಗೋದ್ರಿಂದ, ತುಂಬ ಖರ್ಚಾಗೋದ್ರಿಂದ, ಅದು ಭೂದಾನಕ್ಕಿಂತ ದೊಡ್ಡದಾದ್ದರಿಂದ ಖರ್ಚಾಗತ್ತೆ. ಚಿನ್ನದ ಯಮಧರ್ಮರಾಯನ ಪ್ರತಿಮೆ, ಚಿನ್ನದ ಕೊಂಬುಗಳು, ಇದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಪ್ರತ್ಯಾಮ್ನಾಯ ಅಂಥೇಳಿ ಗೋದಾನದ ಬದಲು ಒಂದಷ್ಟು ಹಣ ಕೊಡ್ತಾರೆ. ಆದರೆ ಈ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಜವಾಗಿಯೂ ಗೋದಾನ ಮಾಡುವುದಾದರೆ ನೀವು ಗೋವಿಗೆ ಒಂದು 50,000 ರೂಪಾಯಿ ಆಗುತ್ತೆ ಅಂದ್ಕೊಳ್ರಿ, ನನಗೆ ಗೊತ್ತಿಲ್ಲ ಸರಿಯಾಗಿ. ಆದರೆ ಚಿನ್ನದ ಕೊಂಬುಗಳು, ಬೆಳ್ಳಿ ಗೊರಸುಗಳಿಗೆ ಎಷ್ಟಾಗ್ಬೋದು? ಲಕ್ಷಗಳಾಗ್ಬಿಡುತ್ತಲ್ಲೇನಪ್ಪ. ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ದಾನವನ್ನು ಮಾಡಬೇಕು ನೀವೀಗ. ನೀವು ಗೋದಾನದ ಹೆಸರಿನಲ್ಲಿ ಒಂದು 5,000 ಕೊಟ್ಬಿಡ್ತೀರಿ, ಒಂದು 10,000 ಕೊಟ್ಬಿಡ್ತೀರಿ. ಪ್ರತ್ಯಾಮ್ನಾಯ ಬರುತ್ತೋ ನಿಮಗೆ?
ಆಗ ನೀವು ಏನು ಹಿರಣ್ಯ ದಾನ ಮಾಡಿರ್ತೀರಿ, 10,000 ಕೊಟ್ಟರೆ ಹೇಳೋದು, 10,000 ಹಿರಣ್ಯ ದಾನಕ್ಕೆ ಎಷ್ಟು ಪುಣ್ಯ ಬರಬಹುದೋ ಅಷ್ಟು ಬರುತ್ತೆ ವಿನಃ ಗೋದಾನದ ಪುಣ್ಯ ನಿಮಗೆ ಬರೋದಿಲ್ಲ. ಗೋದಾನ ಮಾಡಬೇಕು ಅನ್ನುವ ತೀವ್ರ ಬಯಕೆ ನಿಮಗಿದ್ದರೆ ನೀವೊಂದು ಯೋಗ್ಯವಾಗಿರತಕ್ಕಂಥ ಸಹಸ್ರಗಳ ಬೆಲೆಗೆ ಒಂದು ಒಳ್ಳೆಯ ಗೋವನ್ನು ತಗೋಬೇಕು. ತಗೊಂಡು ಯಾರಿಗೆ ಕೊಡಬೇಕು ಅನ್ನೋದು ಕೊನೆಯ ಪ್ರಶ್ನೆ ನಿಮ್ಮದು. ಇನ್ನೊಂದು ಪ್ರಶ್ನೆ ಇದೆ, ಗೋವುಗಳನ್ನು ಹೊಂದಿರತಕ್ಕಂತಹ ಮಠಗಳಿಗೆ ಹೋಗಿ ಅಲ್ಲಿಂದಲೇ ಅವರಿಂದಲೇ ಒಂದು ಹಸು ತಗೊಂಡು ಅವರಿಗೆ ದಾನ ಮಾಡೋಣವೇ ಅನ್ನೋದೊಂದು ಭಾಗ ಇದೆ ನಿಮಗೆ. ಅದು ಹಾಗಾಗಲ್ಲ. ಯಾಕೆ ಅಂದರೆ ಆ ಮಠದಲ್ಲಿ ಯಾರೋ ಕೊಟ್ಬಿಟ್ಟಿದ್ದಾರೆ ದಾನ, ಅದನ್ನು ಅವರು ಋಣ ಪರಿಹಾರ ಆಗೋಗಿದೆ. ಅದರ ಜೊತೆಗೆ ಯಾರು ತಗೊಂಡಿರ್ತಾರೋ ಅವರಿಗೆ ಆ ಬಾಧೆ ಇರುತ್ತೆ. ನೀವು ಈಗಾಗಲೇ ದಾನವಾಗಿ ಕೊಟ್ಟಿರತಕ್ಕಂಥದ್ದನ್ನು ಕೊಂಡ್ಕೊಳ್ತೀರಿ. ಏನು ಕೊಂಡ್ಕೊಳ್ತೀರಿ ನೀವು? ಈ ಯಾರು ಸಾಕ್ತಾ ಇದ್ದಾರೆ ಅದನ್ನು ಅವ್ರು ಯಾವುದೋ ಒಂದಷ್ಟು ಪುಟಾಣಿ ದುಡ್ಡು ಕೊಡ್ತಾರೆ, ನೀವು ಅವರು ದುಡ್ಡು ಕೊಡ್ತೀರಿ. ಒಂದು 10,000 ಕೊಡ್ತೀರಿ ಅಂತ ಬೇಡ, ಒಂದು 5,000 ಕೊಡ್ತೀರಿ. 5,000 ಕೊಟ್ಟು ಆ ಮಠದಲ್ಲಿ ಇರ್ತಕ್ಕಂಥ ಹಸುನ ತಗೊಂಡು ಆ ಮಠಕ್ಕೆ ತಿರುಗಿ ಕೊಡ್ತೀರಿ. 10,000 ಕೊಟ್ಟರೆ ನೀವು ಅಷ್ಟೇ, ಹಸುನ ಕೊಟ್ಟಿಲ್ಲ. ಆದ್ದರಿಂದ ನೀವು ಯಾವುದೋ ವ್ಯಕ್ತಿಯಿಂದ ಹಸುವನ್ನು ತಗೊಂಡು ಆತನಿಗೇ ವಾಪಸ್ ಕೊಡ್ತಕ್ಕಂಥದ್ದು ಆದಷ್ಟು ಸಲ್ಲಕ್ಷಣ ಅಂತ ಅನಿಸೋದಿಲ್ಲ. ಇನ್ನು ದಾನವನ್ನು ಬ್ರಾಹ್ಮಣನಿಗೇ ಕೊಡಬೇಕೋ ಬೇರೆ ಯಾರಿಗಾದರೂ ಕೊಡಬಹುದೋ ಅನ್ನೋದು ಪ್ರಶ್ನೆ. ಶಾಸ್ತ್ರೀಯವಾಗಿ ಅದಕ್ಕೆ ಉತ್ತರ ಹೇಳಿದರೆ, ಅಲ್ಲ, ನನ್ನ ದೃಷ್ಟಿಯಲ್ಲಿ ನೀವು ಯಾರಿಗಾದರೂ ಕೊಟ್ಕೋಬೋದು, ಅದು ನಿಮಗುಂಟು ತಗೊಳ್ಳೋರು ಉಂಟು. ಆದರೆ ಶಾಸ್ತ್ರೀಯ ದೃಷ್ಟಿಯಿಂದ ಹೇಳಬೇಕು ಅಂದರೆ ಅಧ್ಯಾಪನಂ ಅಧ್ಯಯನಂ ಯಜನಂ ಯಾಜನಂ ತಥಾ ದಾನಂ ಪರಿಗ್ರಹಂಚೈವ ಬ್ರಾಹ್ಮಣಾನ ಅಕಲ್ಪಯನ್ ಅಂತ ಸ್ಮೃತಿ. ಬ್ರಾಹ್ಮಣನಿಗೆ 6 ಅಧಿಕಾರಗಳಿವೆ. ಅಧ್ಯಾಪನಂ ಅಧ್ಯಯನ, ಅವನು ಅಧ್ಯಯನ ಮಾಡಬೇಕು, ಉಪನ್ಯಾಸ ಕೊಡಬೇಕು, ಪಾಠ ಹೇಳಿಕೊಡಬೇಕು. ಯಜನಂ ಯಾಜನಂ ತಥಾ, ಯಜ್ಞವನ್ನು ಮಾಡಬೇಕು, ಯಜ್ಞವನ್ನು ಮಾಡಿಸಬೇಕು. ದಾನಂ ಪರಿಗ್ರಹಂಚೈವ, ದಾನ ಮಾಡಬೇಕು, ದಾನ ತಗೋಬೇಕು. ಈ 6 ಅಧಿಕಾರಗಳನ್ನು ಬ್ರಾಹ್ಮಣನಿಗೆ ಸ್ಮೃತಿಕಾರರು ಕೊಟ್ಟಿದ್ದಾರೆ. ಹೀಗಾಗಿ ದಾನವನ್ನು ಮಾಡಬೇಕಾಗಿದ್ದರೆ ಶಾಸ್ತ್ರೀಯ ದೃಷ್ಟಿಯಿಂದ ನೀವು ಬ್ರಾಹ್ಮಣನಿಗೇ ದಾನವನ್ನು ಮಾಡಬೇಕು. ಹಾಗೆ ಬ್ರಾಹ್ಮಣನಿಗೆ ದಾನವನ್ನು ಮಾಡಿದಾಗ ನೀವು ಎಚ್ಚರಿಕೆ ವಹಿಸಬೇಕಾದ್ದೇನಪ್ಪ ಅಂದರೆ, ಯಾಕಾಗಿ ನೀವು ಆ ಆಕಳನ್ನು ಕೊಡ್ತಾ ಇದ್ದೀರಿ, ಅದರಲ್ಲಿ ಬರತಕ್ಕಂತಹ ಹಾಲಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಅಪೇಕ್ಷೆ. ಹಾಗೆ ಯಾವ ಬ್ರಾಹ್ಮಣ ತನ್ನ ಮನೆಯಲ್ಲಿ ದೇವರ ಪೂಜೆಯನ್ನು ಇಟ್ಟುಕೊಂಡಿರುತ್ತಾನೋ ಅವನ ಪೂಜೆಗೆ ಅನುಕೂಲವಾಗುವಂತೆ ಹಾಲು ಮೊಸರು ಬೇಕಾಗುತ್ತೆ. ಅದನ್ನು ನೀವು ಕೊಟ್ಟಿರತಕ್ಕಂಥ ಹಸುವಿನಿಂದ ಬಳಸಬೇಕದನ್ನು. ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ನೀವು ಅಂಥ ವ್ಯಕ್ತಿಗೆ ದಾನ ಮಾಡಬೇಕು. ಸಾಕು ಅಂತ ಕಾಣುತ್ತೆ. ನಮಸ್ಕಾರ. ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಯೈ ನಿಯತಃ ಪ್ರಣತಃ ಸ್ಮತಾಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತಿ ಮಾತಃ ನಾರಾಯಣ ಹರಿಹಿ. ಗುರುಜಿ ನಮಸ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಎಸ್.ಜೆ. ತುಮಕೂರು ಶಾಂತಿನಗರದಿಂದ ಮಾತಾಡುತ್ತಿದ್ದೇನೆ. ಗುರುಜಿ, ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಅಜ್ಜಿಯವರಾದ ಮುನಿಯಪ್ಪನನ್ನು ಮಾಡುತ್ತಿದ್ದರು. ಅವರು ಖಾರದ ಅಡಿಗೆಯನ್ನು ಮಾಡುತ್ತಿದ್ದರು. ಈಗ ಅವರು ತೀರಿ ಹೋಗಿದ್ದಾರೆ. ಅದನ್ನು ನಮ್ಮಮ್ಮನವರು ಈಗ ಮಾಡುತ್ತಿದ್ದಾರೆ. ನಮ್ಮಮ್ಮನವರು ಮಾಡುತ್ತಿರುವುದು ಖಾರದ ಅಡಿಗೆಯನ್ನೇ ಮಾಡಿ ಎಡೆಯನ್ನು ಅದನ್ನೇ ಇಡುತ್ತಾರೆ. ಆದರೆ ನಾನು ಆ ಖಾರವನ್ನು ಊಟ ಮಾಡುವುದಿಲ್ಲ. ನಾನು ಸಸ್ಯಾಹಾರಿ. ಇನ್ನು ಮುಂದೆ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಮುಂದುವರಿಸಿಕೊಂಡು ಹೋಗುವುದು? ಆ ಮುನಿಯಪ್ಪನ ಎಡೆಗೆ ಮೊಸರನ್ನ ಇಡಬಹುದೇ? ಆ ಪೂಜೆ ಹೇಗೆ ಮಾಡುವುದು? ಕೂಲಂಕುಷವಾಗಿ ಪರಿಪೂರ್ಣವಾಗಿ ಮುನಿಯಪ್ಪನನ್ನು ಹೇಗೆ ಮಾಡುವುದು, ಹೇಗೆ ಆಚರಣೆ ಮಾಡುವುದು, ಹೇಗೆ ಮುನ್ನಡೆಸುವುದು ಎಂದು ನನಗೆ ವಿವರಿಸಿ ಎಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನಗೆ ಈ ಪ್ರಶ್ನೆಯನ್ನು ಕೂಲಂಕುಷವಾಗಿ ಉತ್ತರ ನೀಡಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಗುರುಜಿ, ನಾನು ಸಸ್ಯಾಹಾರಿಯಾದ್ದರಿಂದ
ನಾನು ಶ್ರೀಕೃಷ್ಣನನ್ನು ಆರಾಧಿಸುವುದರಿಂದ ನನಗೆ ಈ ಮಾರ್ಗವನ್ನು ಕೂಲಂಕುಷವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣೋ ಹರಿಹಿ.